ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 ನಿನ್ನೆ ಎಚ್ಚೆತ್ತುಕೊಳ್ಳಿ ಒಂದು ಟಾಸ್ಕ್ ಕೊಟ್ಟಿದ್ರು. ಈ ಟಾಸ್ಕ್ ಅಲ್ಲಿ ಎಕ್ಸ್ಪೆಷನ್ ಮಾತಾಡಲೇಬೇಕು ಚೈತ್ರ ಮತ್ತು ಐಶ್ವರ್ಯ. ಐಶ್ವರ್ಯ ಚೈತ್ರ ಕೊಟ್ರು, ಚೈತ್ರ ಐಶ್ವರ್ಯ ಕೊಟ್ರು. ಮತ್ತೆ ಯಾರ ವಾದ ಸರಿ ಇತ್ತು, ಮಾತಲ್ಲಿ ಯಾರು ಹಿಡಿವಿದ್ರು, ಮಾತಾಡಬೇಕಾದ್ರೆ ಸರಿನೋ ತಪ್ಪು ಅಪೋಸಿಟ್ ವ್ಯಕ್ತಿ ಮಾತಾಡಬೇಕಾದ್ರೆ ಅವರಿಗೆ ಮರ್ಯಾದೆ ಕೊಟ್ಟು ಮಾತಾಡಬೇಕಾದ್ರೆ ಒಂದು ಸಂಸ್ಕಾರ ಇರುತ್ತೆ. ಬಟ್ ಇಲ್ಲಿ ಎಡವಿದ್ಯಾರಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಮೊದಲೇದಾಗಿ ಐಶ್ವರ್ಯ ತಗೊಂತಾರೆ. ಐಶ್ವರ್ಯ ತಗೊಂಡ್ಮೇಲೆ ಎಚ್ಚೆತ್ತುಕೊಳ್ಳಬೇಕಂತೇಳಿ ಕಪ್ ಕಾಪಿ ಮುಖಕ್ಕೆ ಎಸಿತಾರೆ. ಎಸ್ ಮೇಲೆನೆ ಮಾತಾಡ್ತಾರೆ, ಆರ್ಗ್ಯುಮೆಂಟ್ ಮಾಡ್ತಾರೆ. ಸರಿ, ಕರೆಕ್ಟ್ ಆಗಿ ತೋರಿಸಿತ್ತು. ಬಟ್ ಇಲ್ಲಿ ಇವರಿಬ್ಬರು ಮಾತಾಡಬೇಕಾದ್ರೆ ಒಂದು ಎವಿಡೆಂಟ್ ಆಗಿ ಕಾಣ್ತಾ ಇತ್ತು. ಆಕ್ಟಿಂಗ್ ಮಾಡ್ತಾ ಇದಾರೆ ಐಶ್ವರ್ಯ, ನಿಜವಾಗ್ಲೂ ಮಾತಾಡ್ತಾ ಇದಾರೆ ಚೈತ್ರ ಅನ್ನೋ ರೀತಿ ಕಾಣಿಸ್ತಾ ಇತ್ತು. ಯಾರಿಗೆ ಯಾವ ರೀತಿ ಕಾಣಿಸ್ತಾ ಇತ್ತು ಗೊತ್ತಿಲ್ಲ, ಬಟ್ ನನಗೆ ಆ ರೀತಿ ಕಾಣಿಸ್ತಾ ಇತ್ತು. ಐಶ್ವರ್ಯ ಹೇಗೆಂದ್ರೆ, ಈ ಟೈಮಲ್ಲಿ ನಾನು ಮಾತಾಡ್ಲೇಬೇಕು, ಜಗಳ ಆಡ್ಲೇಬೇಕು, ವಾಯ್ಸ್ ರೈಸ್ ಮಾಡ್ಲೇಬೇಕು, ಈ ರೀತಿ ಮಾತಾಡ್ಲೇ ಹೊರಗೆ ಹೋಗೇ ಬಿಡ್ತೀನಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ರು. ಬಟ್ ಚೈತ್ರಕ್ಕ ನಾವು ಇಷ್ಟು ದಿನ ನೋಡ್ತಾ ಇದ್ದೇವೆ, ಎಪಿಸೋಡ್ಸ್ ಆಗ್ಲಿ, ಒಂದು ಯಾವ್ದನ್ನು ಇದಾಗ್ಲಿ, ಅದೇ ರೀತಿ ಮಾತಾಡ್ತಾ ಇರ್ತಾರೆ. ಬಟ್ ಇಲ್ಲಿ ಏನಾಗ್ತೈತೆ ಅಂದ್ರೆ ಐಶ್ವರ್ಯ ಅವರು ಇವತ್ತು ನಾನು ಮಾತಾಡ್ಲೇಬೇಕು, ಜಗಳ ಆಡ್ಲೇಬೇಕು, ಈ ರೀತಿ ಮಾತಾಡ್ಬೇಕು ಅನ್ನೋ ಒಂದು ಸ್ಕ್ರಿಪ್ಟ್ ಬರ್ಕೊಂಬತ್ತಾರಲ್ಲ, ಆ ರೀತಿ ಆಗಿತ್ತು ಅವ್ರ ಮಾತಲ್ಲಿ. ಬಟ್ ಮಧ್ಯದಲ್ಲಿ ಅವರಿಗೆ ಮಾತಾಡ್ದ ಹಾಕ್ದಾನೆ ಮುಚ್ಕೊಂಡು ಕೂತ್ಕೊಳ್ಳಿ, ಮುಚ್ಕೊಂಡಿರೋ ಹೇ ಓ ಹಾ ಅಂತ ಶುರು ಮಾಡ್ಬಿಟ್ರು. ಬಟ್ ಚೈತ್ರಕ್ಕ ತುಂಬಾ ಮರ್ಯಾದೆ ಕೊಟ್ಟೆ ಮಾತಾಡ್ತಾ ಇದ್ರು. ಆ ರೀತಿ ಪದಗಳು ಎಲ್ಲಿ ಯೂಸ್ ಮಾಡ್ಲಿಲ್ಲ. ಬಟ್ ಇವರು ಈ ರೀತಿ ಮಾತಾಡೋದು ತುಂಬಾ ತಪ್ಪು ಅನ್ಸುತ್ತೆ. ನನ್ಗನ್ಸಿತ್ತು ಇವರಿಬ್ಬರ ಕಾನ್ವರ್ಸೇಷನ್ ಅಲ್ಲಿ ತುಂಬಾ ಆವೇಶವಾಗಿ, ತುಂಬಾ ಓವರ್ ಆಕ್ಟಿಂಗ್ ಅನಿಸ್ತಾ ಇತ್ತು ಐಶ್ವರ್ಯ ಅವ್ರದ್ದು. ಯಾಕಂದ್ರೆ ಎವಿಡೆಂಟ್ ಆಗಿ ಕಾಣ್ತಾ ಇತ್ತು ಅವರು. ಯಾಕೆಂದ್ರೆ ಈ ರೀತಿಯೇ ಮಾತಾಡ್ಬೇಕು, ನೀವು ಮುಚ್ಕೊಂಡು ಕುತ್ಕ, ಬಾಯ್ ತರ್ಕೊಂಡು ಮಾತಾಡು, ಏನೇನೋ ಪದಗಳು ಯೂಸ್ ಮಾಡಿದ್ರು. ಆ ಪದಗಳೆಲ್ಲೋ ಐಶ್ವರ್ಯ ಅವ್ರು ತಪ್ಪು ಅನಿಸ್ತಾ ಇತ್ತು. ಬಟ್ ಚೈತ್ರಕ್ಕೆ ಅದಕ್ಕೆ ತುಂಬಾ ಕರೆಕ್ಟ್ ಆಗಿ ರಿಯಾಕ್ಟ್ ಮಾಡಿದ್ರು. ಮನೆ ಮಂದಿ ಎಲ್ಲ ಸೇರಿ ಕಸದ ಬುಟ್ಟಿಗೆ ಹಾಕಿದ್ರು. ಇವಾಗ ನೋಡಿದಾಗ ಮೂರ್ ಜನ ಬಂದು ಮುಖಕ್ಕೆ ಕಾಪಿ ಎಸಿದ್ರು. ಆದ್ರೂ ಕುಗ್ದಾನೆ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದಾರೆ ಅನಿಸ್ತಾ ಇದೆ. ಶೀಸ್ ಕಮ್ ಬ್ಯಾಕ್, ಕಂಪ್ಲೀಟ್ಲಿ ಕಮ್ ಬ್ಯಾಕ್ ಬರ್ತಾರೆ. ಬೇಕಾದ್ರೆ ನೋಡ್ಕೊಳ್ಳಿ, ಈ ವಾರ ನಾಮಿನೇಟ್ ಆಗ್ತಾರೆ, ಇಲ್ಲ ಅಂತಲ್ಲ, ಹಾಗೆ ಆಗ್ತಾರೆ. ಬಟ್ ಕಂಪ್ಲೀಟ್ಲಿ ಕಮ್ ಬ್ಯಾಕ್ ಬರ್ತಾರೆ ಅನ್ಸುತ್ತೆ. ಆ ರೀತಿ ಆಟ ಆಡ್ತಾರೆ. ಇನ್ನೊಂದು, ಮುಚ್ಕೊಂಡು ಕುತ್ಕೊಳ್ಬೇಕಾದ್ರೆ ಚೈತ್ರಕ್ಕೆ 2 ಪದ ಯೂಸ್ ಮಾಡ್ತಾರೆ. ನಾನು ಬಾಯಿ ಮಾತ್ರ ಮುಚ್ಕೊಂತೀನಿ, ನೀನು ಎಲ್ಲಾನು ಮುಚ್ಕೊ ಅಂತಾರೆ. ಎಲ್ಲಾನು ಮುಚ್ಕೊ ಅಂತೇಳಿ ಟಾಪ್ ಬಾಟಮ್ ಬಾಡಿ ನೋಡಿ ಹೇಳ್ತಾ ಇರ್ತಾರೆ ಚೈತ್ರಕ್ಕೆ ಅವರು. ಇದೆಲ್ಲ ತಪ್ಪು ಅನಿಸ್ತದೆ ನನಗೆ. ಯಾಕಂದ್ರೆ ಅವರು ಶಾರ್ಟ್ ಡ್ರೆಸ್ ಹಾಕಿರ್ತಾರೆ, ಆ ಡ್ರೆಸ್ ಮೇಲೆ ಕಮೆಂಟ್ಸ್ ಮಾಡಿದ್ರ ಅಂತ ಅನ್ಸುತ್ತೆ. ನಾನೆಲ್ಲ ಸೀರೆ ಉಟ್ಕೊಂಡಿದ್ದೀನಿ, ಎಲ್ಲಾ ಮುಚ್ಕೊಂಡಿದ್ದೀನಿ, ನೀನೆಲ್ಲ ಬಾಯಲ್ಲ, ಇನ್ನೆಲ್ಲಾನು ಮುಚ್ಕೋ, ಬಾಯ್ ಬಿಟ್ಟು ಎಲ್ಲಾನು ಮುಚ್ಕೋ ಅಂತೇಳಿ 3-4 ಸಲ ಅಂತ ಇದ್ರು. ಮತ್ತೆ ಇದ್ರ ಬಗ್ಗೆ ನಿಮ್ಗೆ ಅನ್ಸಂತ ಕಮೆಂಟ್ ಮಾಡಿ. ಬಟ್ ವಾದ ಪ್ರತಿವಾದ ಅಂತ ಬಂದಾಗ ಐಶ್ವರ್ಯ ತಪ್ಪಿತ್ತು. ಬಟ್ ಎಲ್ಲಾನು ಮುಚ್ಕೋ ಅನ್ನೋ ಬಂದಾಗ ಚೈತ್ರಕ್ಕೆ ತಪ್ಪಿತ್ತು ಅನಿಸ್ತಾ ಇತ್ತು. ಓವರ್ ಆಲ್ ಆಗಿ ಇವರಿಬ್ರು ಕಾನ್ವರ್ಸೇಷನ್ ನೋಡಿದಾಗ, ಇವರಿಬ್ರು ಒಂದು ಆರ್ಗ್ಯುಮೆಂಟ್ ಡಿಬೇಟ್ ನೋಡಿದಾಗ ನಂಗೆ ಅನ್ಸಿದ್ದಷ್ಟೇನೆ, ಮಾತಲ್ಲಿ ಚೈತ್ರಕ್ಕೆ ಸೋಸಕ್ಕೆ ಯಾರಿಗೂ ಆಗಲ್ಲ. ಐಶ್ವರ್ಯ ಓವರ್ ಆಗಿ ರಿಯಾಕ್ಟ್ ಮಾಡ್ತಾ ಇದ್ರು ಅನ್ಸಿತ್ತು. ಪ್ರತಿ ಸಲ ಆ ರೀತಿ ಮಾತಾಡಿದ್ರೆ ಅವ್ರ ಬಗ್ಗೆ ಆ ರೀತಿ ಅನಿಸ್ತಾ ಇಲ್ಲ. ಇವತ್ತು ಮಾತಾಡ್ತಿದಾರೆ ನೋಡಿ, ಅದ ಅನಿಸ್ತಾ ಇದೆ. ಒಂದಂತೂ ಸತ್ಯ, ಬೆಂಕಿ ಇಲ್ದಾನೆ ಹೊಗೆ ಆಡಲ್ಲ ಅಂತ ನೋಡಿ. ಆ ರೀತಿಯಾಗಿ ಅವ್ರು ಮಾತಾಡಿರ್ತಾರೆ, ಮಾತಾಗಿರುತ್ತೆ, ಕಾನ್ವರ್ಸೇಷನ್ ಆಗಿರುತ್ತೆ. ಯಾಕಂದ್ರೆ ಚೈತ್ರಕ್ಕನ್ನ ದೂರ ಇದ್ದನ್ನು ಹತ್ತ ಕರ್ಕೊಂಬಂದು ಅವ್ರ ಹತ್ರ ಮಾತಾಡಿಸ್ತಾ ಇದ್ರು ನಮ್ಮ ಐಶ್ವರ್ಯ ಅವರು. ಆದ ಕಾರಣ ಆ ಟೈಮಲ್ಲಿ ಏನಾದ್ರೂ ಆಗಿರ್ಬೋದು, ಕಾನ್ವರ್ಸೇಷನ್ ಮಾತಾಡಿ ಇರ್ಬೋದು. ಯಾಕಂದ್ರೆ 100% ಸುಳ್ಳು ಹೇಳಕ್ ಆಗಲ್ಲ, ಏನೋ ಸ್ವಲ್ಪ ಸುಳ್ಳು ಹೇಳ್ಬೋದು, ಈ ರೀತಿ ಅಲ್ಲ ಆ ರೀತಿ ಅಲ್ಲ ಅಂತ. ಬಟ್ ಕಾನ್ವರ್ಸೇಷನ್ ಅಂತೂ ಆಗಿದೆ, ಆಡಿರ್ತಾರೆ. ಹೇಳ್ದಲ್ಲ, ಬೆಂಕಿಲ್ದೇನೆ ಹೊಗೆ ಆಡಲ್ಲ ಅಂತ, ಆ ರೀತಿ ಆಗಿರುತ್ತೆ. ಮತ್ತೆ ಇವರಿಬ್ಬರಲ್ಲಿ ವಾದ ಪ್ರತಿವಾದ ಕೇಳಿದಾಗ ನಿಮ್ಗೆ ಯಾರು ಸರಿ ಅಂತ ಕಮೆಂಟ್ ಮಾಡಿ. ಹಾಗೇನೆ ವಿಡಿಯೋ ಯಾರು ಇಷ್ಟ ನೋಡಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.